ಅವರಪ್ಪ ಅವರಮ್ಮ ದುಡ್ಡಿಗೋಸ್ಕರ ನನ್ನ ಹೆಂಡತಿನ ದೂರ ಮಾಡಿದ್ರು. ದುಡ್ಡಿಗೋಸ್ಕರ ಫಸ್ಟ್ ಎರಡನೇ ಅವಿನಾಶ ಅಂತಂದು ಹುಡುಗಿ ಅಭಿಲಾಷ, ಎರಡನೇ ಅಕ್ಕಿ ಯಾವನ ಜೊತೆಗೆ ಓಡೋಗಿದ್ಲು. ಆದರೂ ಕರ್ಕೊಂಬಂದು ಮತ್ತೆ ಮದುವೆ ಮಾಡಿ ಬೆಂಗಳೂರಲ್ಲಿ ಮತ್ತೆ ಬಿಟ್ಟಾನೆ. ಇದು ನನ್ನ ಹೆಂಡತಿ ನನ್ನ ಮಗನ ಬಿಟ್ಟು ಹೋಗಿದ್ಲು. ನನ್ನ ಮಗನ ಬಿಟ್ಟು ಹೋಗಿದ್ಲು. ನನ್ನ ನೋವು ನಾನು ತಡ್ಕೊಳ್ಳಾರ್ದು ಇವತ್ತು ನನ್ನ ಮಗನ ನೋಡ್ತಾ ಇಲ್ಲ. ಇವರಪ್ಪ ಏನು ಬೇಕು, ದುಡ್ಡು ಬೇಕಿತ್ತು. ದುಡ್ಡಿಗೋಸ್ಕರ ಅವನು ಬಳಸ್ಕೊಂತಿದ್ದಾನೆ ನನ್ನ ಹೆಂಡತಿ ಬರೋಕ್ಕೆ ರೆಡಿ ಇದ್ರು. ಇವರಪ್ಪ ಅದೆಲ್ಲ ಇವನೇ ನನ್ನ ಜೀವನ ಹಾಳು ಮಾಡಿದ್ದು. ಇವನೇ ತೆಲಿಡೇ ಕೆಲಸ ಮಾಡಕತ್ತಾನೆ. ಎರಡನೇ ಹೆಂಡತಿನೂ ಓಡಾಗಿಲ್ಲ ಅಭಿಲಾಷ ಅಂತಂದು ಅವನಿಗೆ ಗೊತ್ತಾಗಬೇಕು. ಎರಡನೇ ಮದುವೆ ಆಗಿರೋ ಗಂಡನ ಗೊತ್ತಾಗಬೇಕು. ಓಡಾಗಿದ್ದನ್ನು ಮದುವೆ ಕರೆಸಿ ಮತ್ತೆ ಮದುವೆ ಮಾಡಿ ಬೆಂಗಳೂರಿಗೆ ಇಟ್ಟಾನೆ. ನನ್ನ ಹೆಂಡತಿನೂ ಪಿಜಿಯಾಗಿ ಇಟ್ಟಾನೆ. ನಾನು ಅಲ್ಲೇ ಹೊತ್ತು ಈ ಕಾರಣನೇ ಎಲ್ಲ ಅವರಪ್ಪನೇ. ಸರ್ ಮಗನ ಜೀವನ ಮಗನ್ನೇ ಬೇಡ ಅಂದಮೇಲೆ ಇಂಥದ್ದು ತಗೊಂಡು ಏನು ಮಾಡ್ತೀರಾ? ಸಾಯಿಸ್ಬೇಕು, ಇಡಲೇಬಾರ್ದು ಇಂಥವ್ರನ್ನ. ಮಗ ನನ್ನ ಕಡೆ ನಮ್ಮ ಮಗನ ಯಾರು ನೋಡ್ಕೊಂತೀರಿ? ಯಾರು ತಾಯಿನೇ ಇಲ್ಲ ಮಗ, ಇನ್ನೇನು ಬೇಕು? ಈಕಿ ದುಡ್ಡಿಗೆ ಅಪ್ಪ ಅವ್ರ ಅವ್ವ ಬರೀ ದುಡ್ಡು ಬಿಟ್ಟರೆ ಅವ್ರಿಗೆ ಏನು ಜೀವನ ಬೇಡ. ಮಕ್ಳು ಹೆಂಗೆ 10 ವರ್ಷ ಆಗೈತೆ, ನಾವೆಲ್ಲ ಚೆನ್ನಾಗಿದ್ವಿ, ಗಂಡ ಅಂತ ಚೆನ್ನಾಗಿದ್ವಿ, ಏನು ನಮ್ಮ ಹತ್ರ ದುಡ್ಡಿಲ್ಲರೂ ಪರವಾಗಿಲ್ಲ, ಚೆನ್ನಾಗಿದ್ವಿ. ಎಲ್ಲ ಹಾಳು ಮಾಡಿದ್ದೆ ಅವ್ರ ಅಪ್ಪ ಅವ್ರಮ್ಮ, ಬರೀ ತಿಳಿಡೇ ಕೆಲಸ. ಇದನ್ನೆಲ್ಲ ಪಬ್ಲಿಕ್ ಮಾಡಿರಿ. ಅವು ಅಭಿಲಾಷ ಅನ್ನೋಳು ಅವಳು ಓಡೋದನ್ನ ಪಾಪ ಇನ್ನೊಬ್ಬನಿಗೆ ಮದುವೆ ಮಾಡಿ ಕಟ್ಟಾಕಿ ಬೆಂಗಳೂರು ಹಾಕ್ಯಾರೆ. ಇದನ್ನು ಹೇಳ್ಬೇಕಂತಿತ್ತು. ಇವತ್ತು ನಾನು ಹೇಳ್ತಿದ್ದೀನಿ, ಅವನು ನೋಡ್ಬೇಕು, ಗಂಡ ನೋಡ್ಬೇಕು. ಅವನು ಇವತ್ತು ನನ್ನ ಹೆಂಡತಿನ ದೂರ ಮಾಡೇನೆ. ಎಲ್ಲ ಮಕ್ಕಳು ದೂರ ಆಗ್ಬೇಕು. ಅವನು ಎಂಥ ತೆಲಿಡೆ ಕೆಲಸ, 3rd ಕ್ಲಾಸ್ ನನ್ನ ಮಗ ಅಂತ ಅವ್ರ ಅಪ್ಪ ಅಂತ ಗೊತ್ತಾಗಬೇಕು ಅವನಿಗೆ. ಅಲ್ಲ ಕಾನೂನು ತಾನೇ ಅಲ್ಲ, ಮಗನೇ ಬೇಡ ಅಂತ ತಗೊಂಡು ಏನು ಮಾಡ್ತೀರಿ ಹೇಳ್ರಿ? ಹೌದಾ? ಈಗ ನಿನಗೊಂದು ಮಗು ಇದ್ಮೇಲೆ ಈ ಥರ ಓಡಾಗಿಲ್ಲ. ನೇಂತಿ ಒಳ್ಳೆಕೆ ಈಗಲೂ ಒಪ್ಕೊಂತೀನಿ. ನಾನು ನೇಂತಿ ಒಳ್ಳೆಕೆ ಅಪ್ಪ ಹಾಳು ಮಾಡಾಕತ್ತಾನೆ, ದುಡ್ಡಿಗೋಸ್ಕರ ಹಾಳು ಮಾಡಾಕತ್ತಾನೆ. ಅವಳಿಗೆ 45,000 ಸ್ಯಾಲ್ರಿ ಬರ್ತದೆ ಅಂತೇಳಿ ದುಡಿಸ್ಕೊಂತ ಆರಾಮ್ ಪಿಜಿಯಾಗಿಟ್ಟಾನೆ. ಇಂಥ ನನ್ನ ಮಕ್ಕಳಿಗೆ ನೀವೇ ಇಲ್ಲ. ನಾನು ಬೆಂಗಳೂರಿಲ್ಲ, ಬೆಂಗಳೂರು ನಮಗೆ ಗೊತ್ತಿಲ್ಲ. ನಾನು ಪಿಜಿಯಲ್ಲಿ ಇಟ್ಟೇನೆ. ಪ್ರವೀಣ್ ಕುಮಾರ್ ಹೆಂಗಸ್ರು ಇರಲೇಬಾರ್ದು, ಇಂಥ ಹೆಂಗಸ್ರು ಇರಬಾರ್ದು. ಗೊತ್ತಾಗಬೇಕು, ಎಲ್ಲ ಹೆಂಗಸ್ರಿಗೆ ಗೊತ್ತಾಗಬೇಕು. ಈ ಥರ ಏನಾರು ಹೆಂಗಸ್ರು ಮಾಡಿದರೆ ಈ ಥರ ಆಗುತ್ತಂತಂದು ಎಲ್ಲ ಗೊತ್ತಾಗಬೇಕು ಅವರಿಗೆ. ಮಾಡ್ತಿರೋದು ಮಾರಾಟಕ್ಕೆ ಕೊಡ್ತಾರೆ ಮಕ್ಕಳನ್ನ. ಟೇಪು ಮತ್ತೆ ಗಾಸ್ ಗಾಯ ಹೇಳಪ್ಪ. ಅವನಿಗೆ ಈಗ ನನ್ನ ಜೊತೆ ಬಂದರೆ ಅವನಿಗೆ ದುಡ್ಡು ಸಿಗಲ್ಲ. ನನ್ನ ಹೆಂಡತಿ ಮ್ಯಾನೇಜರು, ಈಗ ಮೆಡಿಕಲ್ ರೇಪ್ ಮಾಡ್ತಿದ್ದಾರೆ. ಅವನಿಗೆ ಬೇಕಿರೋ ದುಡ್ಡು, ಅವನು ಹೆಂಗಾರ ಹಾಳಾಗೋಗ್ಲಿ ಹೆಣ್ಮಕ್ಳು, ಅವ್ನು ಬೇಕಿರೋ ಅಪ್ಪ ಅವರು ದುಡ್ಡು ಬೇಕು. ಅವನು ಏನು ಮಾಡ್ತಿದ್ದ ನೋಡಿದೆ. ನಾನು 1 ವರ್ಷ ನೋಡ್ತಾರೆ. 10 ವರ್ಷ 8 ವರ್ಷ ಲವ್ ಮಾಡಿದೆ, 10 ವರ್ಷ ಸಂಸಾರ ಮಾಡಿದೆ. ಅವನಿಗೆ ನಾನು ಬಾರ್ನ ಕ್ಯಾಶರ್ ಆಗಿದ್ದೆ, 2,000 ದುಡಿತಿದ್ದೆ. ಬೆಂಗಳೂರಲ್ಲಿ ಕೆಲಸದಲ್ಲದಾಳ. ಇಲ್ಲಿ 10 ವರ್ಷದ ಹಿಂದುಗಡೆಗೆ ಅವನ್ನ ಪ್ರೀತಿ ಮದುವೆ ಆಗಿದ್ಲು ಹುಡುಗನ್ನ. ಅವನ ಹೆಸರು ಪ್ರವೀಣ. ಅವ್ರದ್ದು ಜಾಲಿನಗರ. ಇದೇ ಥರ ಹೊಡೆದಾಡಿ ಇದು ಮಾಡಿ ದುಡಿಯೋಕೆ ಹೋಗ್ಲಿಲ್ದಂಗೆ ಬರೀ ಹಿಡ್ಕೊಂಡು ಹೊಡಿಯೋದು, ಇದು ಮಾಡೋದಕ್ಕೆ ಇಲ್ಲ. ಅವಳಿಗೆ ಕುಡಿಯೋಕೆ ರೊಕ್ಕ ಕೊಡ್ಬೇಕು, ಅವಳು ಎಲ್ಲಾರ ಹೋಗಿ ಬರಲಿ, ಕುಡಿಯೋಕೆ ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟರೆ ಅವಳು ಆರಾಮಾಗೆ. ನಾವು ಹಲ್ವಾರು ಸಲ ಹೇಳಿದ್ವಿ, ಅವು ಹೊರ ಕೆಲಸಕ್ಕೆ ಹೋದರೆ ಅನುಮಾನ ಪಡೋದ್ರಿಂದ ನಾವೇನು ಮಾಡಿದ್ವಿ, ಎಲ್ಲರೂ ಹಿರಿಯರೆಲ್ಲರೂ ತೀರ್ಮಾನ ಮಾಡಿ, ಅಲ್ಲಿ ಪ್ರಮುಖರೆಲ್ಲ ತೀರ್ಮಾನ ಮಾಡಿ, ನೀನು ದುಡ್ದು ಹಾಕ್ಬಿಡಪ್ಪ, ಅವ್ರಿಗೆ ಯಾವುದು ತೊಂದರೆ ಇರೋಲ್ಲ, ಮನೆ ತಂದು ಹಾಕಿದ್ರೆ ಅವಳು ಎಲ್ಲಿ ಹೊರಗೆ ಹೋಗಲ್ಲ ಅಂತೇಳಿ ಹೇಳಿದರೆ ಅವನು ಟೋಟಲಿ ದುಡಿಯೋಕೆ ಹೋಗಲ್ಲ. ಕಳ್ತನೂ ಮಾಡಿದಾನ, ಇದೂ ಮಾಡಿದಾನ ಪರಿಸ್ಥಿತಿ. ಈಗ ಹಿಂದೆ ಒಂದ್ಸಲ ಇದೇ ಥರ ಬೆಂಗಳೂರಲ್ಲೂ ಇದು ಮಾಡಿ ಜೈಲಿನಲ್ಲೂ ಇದ್ದು ಬಂದಾನ ಈ ಹುಡುಗಿಗೆ ಹಾಕಿ. ಈಗ ಮತ್ತೆ ಪದೇ ಇದಾಗಿರೋದನ್ನ ಡೈವರ್ಸಿಗೆ ಅಪ್ಲೈ ಮಾಡಿದ್ರು. ಡೈವರ್ಸಿಗೆ ಅಪ್ಲೈ ಮಾಡಿದ ಮೇಲೆ ಈ ಕೋರ್ಟ್ ಒಳಗಡೆ ಈ ಥರ ನಡೆದೈತಿ. ಅವನು ಹೊರ ಬಂದ್ರೂ ಇನ್ನೆಷ್ಟಿಗೆ ಅವಳು ಪ್ರಾಣ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ಇವತ್ತು ಡೈವರ್ಸಿಗೆ ಇದು ಮಾಡಿದಾರಲ್ಲ, ಕೊನೆ ಹಂತಕ್ಕೆ ಬಂದಿರ್ತಾರೆ. ಅದು ಅಷ್ಟೇ ಗೊತ್ತು, ನಾವು ಹೋಗಿದ್ದಿಲ್ಲ.
ಆ ಕೋರ್ಟ್ ಒಳಗಡೆನೇ ಇದು ಹಾಕಿದಾರೆ ಅಂದ್ಬಿಟ್ಟು ಇಲ್ಲಿ ಬಂದು ಶಾಕ್ ಆಗಿ ಹೆಂಗಿದೆ? ಈಗ ಅವಳು ಸ್ವಲ್ಪ ಒಂದು 5-6 ಹತ್ರ ಇದಾಗಿದೆ. ಈಗ ಹೈಟೆಕ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಕ್ಕೆ ಹೋಗ್ತಿದ್ದಾವೆ. ಅಂತಂದ್ರೆ ಅವರಪ್ಪನೇ ಈ ತರ ಕೆಡಿಸ್ತಾ ಇರೋದು ಸರ್ ಯಾರ ತಂದೆ ಅಲ್ಲ, ಯಾವ ತಂದೆ ಈಗ ಅವ್ರ ಮನೆಯಲ್ಲಿರೋರೆಲ್ಲರೂ ಇಂಜಿನಿಯರ್ಸ್ಗಳು, ಅವ್ರು ಕೊಟ್ಟಿರೋರು ಅವ್ರ ಮಕ್ಕಳನ್ನ ಕೊಟ್ಟಿರೋದು ಇಂಜಿನಿಯರ್. ಇವಳು ಒಬ್ಬ ಗ್ರಾಜುಯೇಟೇ, ನಾನು ಹೇಳ್ತಿರೋದು. ಇವನು ಲವ್ ಮಾಡಿ ಮದುವೆ ಆಗಿರೋದ್ರಿಂದ ಇವನು ದುಡಿ. ಈಗ ಅವ್ರು ಯಾವ ಮಗಳನ್ನ ಯಾವ ತಂದೆ ಸುಳ್ಳುಗಾರಿಕೆ ದಪ್ತಾನ ಯಾಕೆ ಕೆಡ್ಸೋಕ್ಕೆ ಯಾರನ್ನ ಜೀವನ ಹಾಳು ಮಾಡೋಕೆ ನೋಡ್ತಾರ? ಸುಮ್ಮನೆ ಈಗ ಅವ್ನು ಇರೋದು ನೋಡ್ರಿ, ಅವ್ರು ಇರೋದು ನೋಡ್ರಿ. ನೀವು ನಿಮ್ಮ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಕೂಡ ಹಲವಾರು ಸಲ ತೀರ್ಮಾನ ಮಾಡಿದ್ದೀನಿ. ಮಹಿಳಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೀನಿ, ಕೆ ಡಿ ನಗರದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟೀನಿ, ಎಲ್ಲ ಮಾಡಿದ್ದೀನಿ. ಈಗ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಕಡೆ ಪ್ರಮುಖರು ಅವ್ರ ಕಡೆ ಪ್ರಮುಖರು ಎಲ್ಲ ಕುಂತ್ಕೊಂಡು ಮಾತಾಡಿದೆವು. ರಾಜ್ಯ ಪಂಚಾಯತಿನೂ ಭಾಳ ಸಲ ಮಾಡಿದೆವು. ಇವನಿಗೆ ಹೆಂಗಪ್ಪ ಅಂದರೆ ಕುಡಿಯೋಕೆ ರೊಕ್ಕ ಕೊಡಬೇಕು. ದಿವಸ ಕುಡಿಯೋಕೆ ರೊಕ್ಕ ಕೊಟ್ಟು 1 kg ಚಿಕನ್ ತಗೊಂಬಂದು ಕೊಟ್ಟರೆ ಅವಳು ಒಳ್ಳೆಯವಳು. ಯಾವನ್ ತಗೋರ ಮಕ್ಕಂದು ಬರಲಿ. ಅದು ಏನು ಇರಲ್ಲ ಪಾಪ. ಈಗ ನಿನಗೆ ಅನುಮಾನ ಐತಂದರೆ ಒಬ್ಬ ಇದು ಆ ಹೆಣ್ಣಿ ಬಗ್ಗೆ ಅನುಮಾನ ಐತಪ್ಪ ಅಂದ್ರೆ ಅವಳಿಗೆ ಮನೆ ಕುಂದಿಸಿ ಕೂಡಾಕ್ಬಿಟ್ರೆ ಮುಗಿದು ಹೋಗ್ತದೆ. ನಾವು ದುಡ್ಡು ಹಾಕಿದ್ರೆ ಅವಳು ಎಲ್ಲಿ ಹೊರಗಡೆ ಹೋಗೋದೇ ಇಲ್ಲಲ್ಲ, ಅನುಮಾನ ಪಡೋಂಥ ಅವಶ್ಯಕತೆನೇ ಇರಲ್ಲ. ಹೌದು ಸರ್, ಕ್ಲಾಸ್ಮೇಟ್ ಅಲ್ಲ ಸರ್. ಅವನು ಆಟೋ ಡ್ರೈವರು, ಅವಳು ಗ್ರಾಜುಯೇಟ್. ಪರಿಚಯ ಈ ಅವಳ ಫ್ರೆಂಡಿಂದ ಏನೋ ಜಾಲಿನಗರ ಯಾರೋ ಫ್ರೆಂಡಿಂದ ಹಿಂಗೆ ಪರಿಚಯ ಆಗಿ ಲವ್ ಮಾಡಿ ಮದುವೆ ಆಗಿದೆ. ಇಲ್ಲ ಸರ್, ಎಂಟ್ರಿ ಕ್ಯಾಸ್ಟ್. ಇದು ಹುಡುಗ ನೇಕಾರ, ಇದು ಹುಡುಗ ಕುರುಬರು, ಹುಡುಗಿ ನೇಕಾರು. ಅಲ್ಲ ಸರ್, ಈಗ ಮದುವೆ ಸಂದರ್ಭದಲ್ಲೆಲ್ಲ ಮನೆಯವರು ವಿರೋಧ ಇತ್ತು, ಎಲ್ಲರೂ ಒಪ್ಪಿಗೆ ಮಾಡೋದು? ಇಲ್ಲ ಸರ್, ವಿರೋಧ ಇತ್ತು. ಹೆಚ್ಚು ಕಮ್ಮಿ 3-4 ವರ್ಷ ಅವ್ರ ಮನೆ ಹತ್ರನೇ ಬಿಟ್ಕೊಂಡಿಲ್ಲ ನಮ್ಮ ಅಣ್ಣವರು. ಆಮೇಲೆ ಮತ್ತೆ ಎಣ್ಣೆತ್ತಾರು ಮತ್ತೆ ಹುಡುಗಿ ಹೇಳೋದಕ್ಕೆ ಇದು ಮಾಡೋದಕ್ಕೆ ಮತ್ತೆ ಪಾಪು ಆದಮೇಲೆ ಹೋಗೋದು ಬರೋದು ಮಾಡಿದಾರೆ. ಅದು ಕಡಿಮೆ. ಈ ಥರ ಮಾಡಿದ ನರೇಂದ್ರ ಅಂತ ಚಿಕ್ಕಪ್ಪ. ಸರ್, ಅವರು ಲವ್ ಮ್ಯಾರೇಜ್ ಆಗಿದ್ಲು. ನಮ್ಗೆ ಗೊತ್ತಿದ್ದಿಲ್ಲ ಅದು ಲವ್ ಮ್ಯಾರೇಜ್ ಆಗಿರೋದು. ಆಮೇಲೆ 1 ವರ್ಷ ಇದ್ಲು, ಮಗು ಆಗೋರ್ಗಿದ್ಲು. ಮಗು ಆದಮೇಲೆ ಅವನು ಭಾಳ ಹಿಂಸೆ ಕೊಡಕ್ಕೆ ಹಚ್ಚಿದ. ಆಮೇಲೆ ಅಪಪ್ರಚಾರ ಭಾಳ ಯಾರು ಮಾತಾಡ್ಸಿದ್ರೆ ಅವ್ರ ಮೇಲೆಲ್ಲ ಅನುಮಾನ ಮಾಡ್ತಿದ್ದವನು. ನನ್ನ ಮಗಳು ಬ್ಯಾಡ ಅಂತ ಡೈವರ್ಸ್ ಮಾಡಿದ್ಲು. ಡೈವರ್ಸ್ ಈಗ 3ನೇ ವಾರ 4ನೇದು ಈಗ ಕೇಸ್ ನಡೀತಾ ಇತ್ತು. ಎಷ್ಟು ವರ್ಷ ಆಗಿತ್ತು ಮದುವೆಗೆ? ಮದುವೆ ಆಗಲ್ಲ 4-5 ವರ್ಷ ಆಯ್ತು. ಅವನು ಈಗ 3 ವರ್ಷ ತನಕ ಹುಡುಗ ಇದ್ದಾನೆ. ಅವ್ರ ಹತ್ರನೇ ಐತೆ ಹುಡುಗ, ಅಲ್ಲೇ ಜಾಲಿಯಾಗ. ಏನು ಹೆಸರು ನಿಮ್ಮ ಮಗಳದು? ಪದ್ಮಾವತಿ. ಏನು ಹೆಸರು? ಅವನೇನು ಪ್ರವೀಣ. ಅವನೇನು ನಾವೇನು ಮನೆ ಬಿಟ್ಕೊಂಡಿಲ್ಲ. ನಮ್ಮ ಮಗಳು ಹೋಗೋದು ಬರೋದು ಮಾಡ್ತಿದ್ವಿ. ವರ್ಷದಿಂದ ಬೇರೆ ಆಗಿದ್ರು ನಾವು ಈಗಲ್ಲ ಇದು ಮದುವೆ ಆದಾಗ್ಲಿಂದ ನಮ್ಮ ಮನೆಗೆ ಬರ್ತಿದ್ದಿಲ್ಲ ಹುಡುಗಿ. ಅವರು ಗಂಡ ಹೆಂಡತಿ ಡೈವರ್ಸ್ ಅಪ್ಲಿಕೇಶನ್ ಹಾಕಿದ್ರು. ಈಗ 3 ತಿಂಗಳು 4 ತಿಂಗಳೇನಾಗೈತಿ. ಇವತ್ತೇನಿತ್ತು? ಇವತ್ತು ಕೋರ್ಟ್ ಇತ್ತು ಅವ್ರದ್ದು. ನಾನೇ ಬಿಟ್ಟು ಬಂದಿದ್ದೆ ಮಗಳನ್ನ. ನಾನಿದ್ದು ನೀವು ಬೇಡಪ್ಪಾಜಿ ನೀನು ಹೋಗು, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಲ್ಲ ಮಾಡಲಿದ್ದ. ನಾನು ಮಿಸ್ ಕಾಲ್ ಹೊಡೆದಾರ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ನಾನು ನೋಡಿದಾಗ ಯಾರೋ ಒಬ್ರು ನನಗೆ ಫೋನ್ ಮಾಡಿ ನಿಮ್ಮ ಮಗಳಿಗೆ ಹಿಂಗೆ ಇದು ಮಾಡಿದಾರೆ, ಚಾಕು ಹಾಕಿದ್ದಾನೆ ಅಂದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಏನು ನಿಮ್ಗೆ ಯಾವಾಗ ಗೊತ್ತಾಯ್ತು? ನೋಡಿದ್ರೆ ಮಗಳನ್ನ ಅದೇ ಈಗ ನೋಡಿ ಆರಾಮಿದ್ದಾಳಕ್ಕೆ ಮಾತಾಡ್ತಾ ಇದ್ದಾಳೆ. ನನಗೆ ಗೊತ್ತಿಲ್ಲ ಸರ್ ಅದು. ಒಟ್ಟು ಅಲ್ಲೇ ಬಿಟ್ಟು ಬಂದೆ. ಕೋರ್ಟ್ನಿಗೆ ಬಂದಿದ್ದಿಲ್ಲ ಜಡ್ಜ್ ಅಂತ, ಇವರು ಲಾಯರ್ ಬಂದಿಲ್ಲ ಅಂತ ಅಂದ್ರು. ನೀವು ಬಿಟ್ಟು ಬಂದಮೇಲೆ ಎಷ್ಟು ನಿಮಿಷಕ್ಕೆ ಆಯ್ತು? ನಾನು ಅಲ್ಲ 10 ಗಂಟೆಗೆ ಬಿಟ್ಟಿದ್ದೆ. ನನಗೆ ಗೊತ್ತಾಗಿರೋದು ಈಗ ಒಂದು ಅರ್ಧ ಗಂಟೆ ಕೇಳ. ಏನಾಯ್ತು ಅಲ್ಲಿ? ಇಲ್ಲಿ ನಾನು ಹೋಗಿಲ್ಲ. ಅಲ್ಲಿ ಏನು ಕೆಲಸ ಮಾಡ್ತಿದ್ದೆ ನಿಮ್ಮ ಮಳೆಯ? ಅವನು ಏನು ಆಟ ಹೊಡಿತಿದ್ದ, ಅದು ಇದು ಮಾಡ್ತಿದ್ರಿ. ಅವನೇನು. ನೀವು ಎಲ್ಲಿ ವಾಸ ಇದ್ರಿ? ನಾವು ಜಯನಗರದಾಗ. ಜಯನಗರ? ಜಯನಗರ? ಇಲ್ಲ ಅವ್ರು ಜಾಲಿಯಾಗ ಅವರು. ನಿಮ್ಮ ಮಗಳು ಕಾಲೇಜ್ಗೆ ಹೋಗ್ತಾರಲ್ಲ? ಮಗಳು ಕಾಲೇಜ್ಗೆ ಹೋಗ್ತಾ ಇದ್ಲ? ಇಲ್ಲ ಅವ್ರು ನಾವು ಇದು ಗುಳಿಗೆ ರಪ್ಪರೇನು ಆಗಿದ್ದಾಳ, ಬೆಂಗಳೂರು ಆಗದಾಳಕ್ಕೆ ಒಂದು ಪಿಜಿಯಾಗ. ಇವನು ಅಲ್ಲೇ ಇನ್ನೊಂದು ಸರಿ ಅಲ್ಲೇ ಹೋಗಿ ಇದನ್ನ ಚಾಕು ಹಾಕಿ ಬಂದಿದ್ದಕ್ಕೆ ಬೆಂಗಳೂರಾಗೆ. ಅಲ್ಲಿ ಒಂದು ಕೇಸ್ ಐತೆ ಅವನು. ಆಮೇಲೆ ಆ ಕೇಸಿಂದ ಅಲ್ಲೇ ಓಡಾಡ್ತಾಳಕ್ಕೆ. ಈಗ ಬೇಡ ಅಂತ ಬಂದಾಗ ಇವತ್ತು ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಕೊಡ್ಬೇಕು ಸರ್. ಅವನಿಗೆ ಐತಲ್ಲ, ಅವ್ನಿಗೆ ಗಲ್ಲಿಗೆ ಆರ್ಡ್ರ್ ಹಾಕ್ಸ್ಬೇಕು. ಅವನಿಗೆ ಅಂತ ಭಾರಿ ಕಟ್ಗ ಅಂದ್ರೆ ಭಾರಿ ಕಟ್ಗ. ಅಂಥ ಕಟ್ಕೊಂತಿದ್ದು ಈ ಹುಡುಗಿ ಜೀವನ ಮಾಡ್ತಿತ್ತು. ನನಗೆ ಗೊತ್ತಿಲ್ಲ ಇದು ಹಿಡಿದ್ರದೆಲ್ಲ. ಏನು ನನಗೆ ಗೊತ್ತಿಲ್ಲ. ನಾನು ಚಾಕು ತಂದನೋ ಈಗ ನಾನು ಫೋನ್ ಮಾಡಿದ ಮೇಲೆ ಗೊತ್ತಾಗಿರೋದು. ಅವನು ಅಲ್ಲೇ ಜಾಲಿನಗರದಾನ ಅವನು. ಪೊಲೀಸರು ಏನಕ್ಕೆ ಅವರೇ ಕಳಿಸಿದಾರ ಅಂತ.